ಇನ್ನು ರೇಣುಕಾಸ್ವಾಮಿ ಸಾವಿನ ಬೆನ್ನಲ್ಲೇ ಆತನ ಅಜ್ಜಿಗೂ ಕೂಡ ಸ್ಟ್ರೋಕ್ ಆಗಿದೆ. ರೇಣುಕಾ ಸಾವಿನ ಸುದ್ದಿ ಕೇಳಿ ಅವರ ಅಜ್ಜಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಾತನಾಡಿಸ್ತಾ ಇದ್ದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಭಾವುಕರಾಗಿದ್ದಾರೆ. ನ್ಯೂಸ್ ಫಸ್ಟ್ ಎದುರು ರೇಣುಕಾ ತಂದೆ ಕಾಶಿನಾಥ್ ಕಣ್ಣೀರಿಟ್ಟಿದ್ದಾರೆ. ಪತಿ ತೀರಿಕೊಂಡ ಬಳಿಕ ನನ್ನ ಸೊಸೆ ಡಿಪ್ರೆಷನ್ಗೆ ಹೋಗಿದ್ದಾಳೆ, ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ, ನನ್ನ ಮಗ ನರಳಾಡಿ ಸತ್ತಂತೆ ಆರೋಪಿಗಳು ಸಹ ನರಳಾಡಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ರೇಣುಕಾಸ್ವಾಮಿ ಕುಟುಂಬಸ್ಥರು ಪೋಷಕರು ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಂದೇಶ್ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಅವರು ಕೇಳೋಣ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಅವರು ಅಂದ್ರೆ ಆರೋಪಿ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಜೈಲಿನತ್ತ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ, ಪರಪ್ಪನಾಗ್ರಹಾರ ಜೈಲಿನತ್ತ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ಪೋಷಕರು ಏನು ಹೇಳ್ತಾರೆ? ಯಾಕಂದ್ರೆ ಒಂದು ಕಡೆ ತನಿಖೆ, ನ್ಯಾಯಾಂಗ ವ್ಯವಸ್ಥೆ, ಜೊತೆಗೆ ಆರೋಪಿಗಳಿಗೆ ಶಿಕ್ಷೆ ಇವೆಲ್ಲವೂ ಕೂಡ ಒಂದು ಕಡೆ ಆಗ್ತಾ ಇರುತ್ತೆ. ಕೆಲವು ದಿನಗಳು ಕಳೆದ ಬಳಿಕ ಎಲ್ಲವೂ ಕೂಡ ಮರೆತು ಹೋಗ್ತಾ ಇರುತ್ತೆ. ಆದರೆ ಮಗನನ್ನು ಮಾತ್ರ ಅವರ ಪೋಷಕರು ಕಳೆದುಕೊಂಡು ಈಗ ಅವನನ್ನು ಮರೆಯೋದಕ್ಕೆ ಪೋಷಕರಿಗೆ ಆಗೋದಿಲ್ಲ. ಹಾಗಾಗಿ ಈಗ ಸದ್ಯ ಈ ಒಂದು ಬೆಳವಣಿಗೆ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ರೇಣುಕಾಸ್ವಾಮಿ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸಿದ್ದಾರೆ. ಸಾಕಷ್ಟು ಊಹಾಪೋಹಗಳಿತ್ತು, ಜೈಲಿಗೆ ಹೋಗಲ್ಲ, ಇದರಲ್ಲಿ ನ್ಯಾಯ ಸಿಗಲ್ಲ ಅನ್ನೋ ಮಾತುಗಳೆಲ್ಲ ಕೇಳ್ತಾ ಇತ್ತು. ಕಸ್ಟಡಿ ಆಯಿತು, ಎನ್ಕ್ವೈರಿ ಮಾಡಿದ್ರು, ಈಗ ಜೈಲಿಗೆ ಹೋಗಿದ್ದಾರೆ. ಜೈಲು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನಾಗ್ರಹಾರ ಜೈಲಿಗೆ ಹೋಗ್ತಾರೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ನಾವು ಮೊದಲಿಂದ ನ್ಯಾಯಾಂಗದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಪೊಲೀಸ್ ಇರ್ಬೋದು, ಸರ್ಕಾರ ಇರ್ಬೋದು, ಅದೇ ರೀತಿ ಮುಂದುವರೆದು ಈ ರೀತಿ ನ್ಯಾಯಾಲಯ ಅವರಿಗೆ ಶಿಕ್ಷೆ ವಿಧಿಸಿದರೆ ನಮಗೆ ನ್ಯಾಯಾಂಗದ ಬಗ್ಗೆ ಇನ್ನೂ ಹೆಚ್ಚಿನ ನಂಬಿಕೆ, ವಿಶ್ವಾಸ ಹುಟ್ಟಿದೆ. ಅದು ಕಾನೂನು ಕ್ರಮ ಏನೈತೆ ಅದನ್ನು ತಗೊಂತಾರೆ ಅಂತ ನಂಬಿಕೆ ಇದೆ. ಅವರಿಗೆ ಸರಿಯಾದ ತನಿಖೆ ಆಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಸರಿ ಶಿಕ್ಷೆ ಆಗಬೇಕು, ಆಗುತ್ತಾ ಇದೆ ಅನ್ನೋದು ನಂಬಿಕೆ ನಡೀತಾ ಇದೆ. ಅದಕ್ಕೆ ನಾವು ನ್ಯಾಯಾಂಗಕ್ಕೂ ಮತ್ತು ಸರ್ಕಾರಕ್ಕೂ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಪೊಲೀಸರು ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನನ್ನು ತುಂಬ ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಅವರನ್ನು ಜೇಸಿಗೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೋರ್ಟ್ನಲ್ಲಿ ಮತ್ತೊಂದು ಮಾತು ಹೇಳ್ತಾರೆ, ಬೇರೆ ಬೇರೆ ಜೈಲಿಗೆ ಹಾಕಬೇಕು, ಇವ್ರನ್ನೆಲ್ಲ ಒಂದೇ ಜೈಲಲ್ಲಿ ಇರಿಸಬಾರ್ದು ಅನ್ನೋ ಮಾತನ್ನು SP ಕೂಡ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನಾವು ಮೊದಲಿಂದನೂ ಪೊಲೀಸರ ಬಗ್ಗೆ ನಮಗೆ ನಂಬಿಕೆನೇ ಇದೆ. ನಾವು ಅವರು ಸಾಹೇಬರುಗಳೆಲ್ಲ ಕಂಡಾಗಲೂ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾನು ಹೇಳೋದೇನೆಂದರೆ ಪೊಲೀಸರ ಬಗ್ಗೆ ಅತ್ಯಂತ ನಂಬಿಕೆ, ವಿಶ್ವಾಸ ಇದೆ. ಅವ್ರ ಕಾರ್ಯಕ್ರಮ, ಅವರು ಹೆಚ್ಚಿನ ಒಂದು ತೀಕ್ಷ್ಣತೆ ಮತ್ತು ಅವ್ರ ಜಾಣತನ ಮೆರೆದು ಈ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ತಾರೆ, ಮುಂದೆನೂ ಕೊಡಿಸ್ತಾರೆ. ಅವರು ಸರಿಯಾದ ತನಿಖೆ ನಡೆಯುತ್ತೆ, ಶಿಕ್ಷೆ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಅಂದರೆ ಸರ್, ಈ ಸಂದರ್ಭದಲ್ಲಿ ಈಗ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ತೀರಾ? ಈಗಾಗಲೇ ಹೇಳ್ತಾ ಇದ್ದೀರಿ ನೀವು ಕೆಲಸದ ಕುರಿತಂತೆ, ನಿಮ್ಮ ಸೊಸೆಯವರ ಕೆಲಸದ ಕುರಿತಂತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಲ್ಲ, ಈಗ ನಾವು ಇಲ್ಲಿವರೆಗೂ ಸರ್ಕಾರ ನಮ್ಮ ಮಗನ ಸಾವಿನ ಬಗ್ಗೆ ಅವ್ರಿಗೆಲ್ಲ ಅರಿವಿದೆ, ಸರ್ಕಾರಕ್ಕೆ ಗೊತ್ತಿದೆ. ಎಲ್ಲರೂ ಬಂದು ನಮಗೆ ಧೈರ್ಯ ತುಂಬಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಏನು ಸಲಹೆ ಸಹಕಾರ ಬೇಕು ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ನಾವು ನಮ್ಮ ಸೊಸೆಗೆ ಒಂದು ನೌಕರಿನೂ ಕೇಳಿದ್ವಿ. ಈಗ ನಮ್ಮ ತಾಯಿಗೆ ಸ್ಟ್ರೋಕ್ ಅವೆಲ್ಲ ಆಗಿದ್ದರಿಂದ ನಾವು ಪರಿಹಾರನೂ ಕೂಡ ನಾವು ಸರ್ಕಾರದಿಂದ ಅಪೇಕ್ಷೆ ಪಡ್ತೀವಿ. ಅಂದರೆ ತಾಯಿ ಅವರಿಗೆ ಸ್ಟ್ರೋಕ್ ಅಂದರೆ ಯಾವ ಕಾರಣಕ್ಕಾಗಿದ್ದು ಅಂತ ಹೇಳಿ? ತಾಯಿ ಅದೇ ಮೊಮ್ಮಗ ಅವನು ದಿನ ನಮ್ಮ ತಾಯಿರ ರೂಮ್ನಲ್ಲಿ ಕನ್ನಡಿ ಇದೆ, ದೊಡ್ಡದೊಂದು ಕನ್ನಡಿ. ದಿನ ಆಫೀಸ್ಗೆ ಬರ್ಬೇಕಾದ್ರೆ ತಲೆ ಬಾಚ್ಕೊಂಡು ಅಜ್ಜಿಗೆ ಒಂದು ಏರ್ ಫ್ರೆಶ್ ಎಲ್ಲ ಮಾಡಿ ಅಜ್ಜಿ ಮಾತಾಡ್ಸ್ಕೊಂಡು ಹೋಗ್ತಿದ್ದ. ಇವಾಗ 12 ದಿವಸ ಕಾಣದೇ ಇರೋಕ್ಕೆ ಸ್ವಾಮಿಯಲ್ಲಿ ಅಂತ ದಿನ ಒಂದು 100 ಸಲ ಕೇಳ್ತೈತಿ. ಕೇಳಿ ನಾವು ಅದಕ್ಕೆ ಇಲ್ಲ ಬರ್ತಾನೆ, ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಅಂತ. ಈಗೆಲ್ಲ ಜನ ಬಂದು ಹೋಗೋದು ಮಾಡೋದು ನೋಡಿ ಅದಕ್ಕೆ ಅನುಮಾನ ಆಗೇ ಈ ತಿರಿ ಅವ್ರಿಗೆ ಒಂಥರ ಮಾನಸಿಕವಾಗಿ ಆಘಾತ ಆಗಿ ಅದಕ್ಕೆ ಸ್ಟ್ರೋಕ್ ಆಗಿದೆ. ಈಗ ಸ್ಟ್ರೋಕ್ ಈಗ ನಮಗೆ ಅದು ಭಯಂಕರ, ಈ ನೋವಿನ ಜೊತೆಗೆ ಅದು ಇನ್ನೂ ಹೆಚ್ಚಿನ ನೋವನ್ನು ತಂದಿದೆ. ಅದಕ್ಕೆ ಆರೈಕೆ ಮಾಡೋದು ಒಂದು ದೊಡ್ಡ ಕಷ್ಟ ಇತ್ತು. ಅವನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದ. ನಮಗೆ ಅದು ಈಗ ಯಾವ ರೀತಿ ನಿಭಾಯಿಸ್ಬೇಕನ್ನೋದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಯಾವ ರೀತಿ ಭಗವಂತ ನಮಗೆ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಅವನು ಇವನ್ನೆಲ್ಲ ಸಮಸ್ಯೆ ಎದುರಿಸಲಿಕ್ಕೆ ಭಗವಂತ ಶಕ್ತಿ ಕೊಡಂತ ಕೇಳ್ಕೊತೆ.
ಸರ್, ಯಾರೇ ಪೋಷಕರಿಗಾದರೂ ಕೂಡ ಆ ನೋವನ್ನು ಮರೆಯೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ಮಗನನ್ನು ಈ ರೀತಿ ಭೀಕರವಾಗಿ ಕೊಲೆ ಮಾಡಿರುವಂಥ ಆರೋಪ ಕೇಳಿಬರ್ತಿರುವಂಥ ಒಬ್ಬ ವ್ಯಕ್ತಿ ಯಾರು ಕಿಂಗ್ ಪಿನ್ ಇದ್ದಾನೆ, ಆ ವ್ಯಕ್ತಿ ಈಗ ಜೈಲ್ ಪಾಲಾಗ್ತಾ ಇದ್ದಾನೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ? ತಪ್ಪಿತಸ್ಥರು ಯಾರಂತ ನಿರ್ಧಾರ ಮಾಡುತ್ತೆ ಸರ್ಕಾರ. ಪೊಲೀಸ್ನವ್ರನ್ನ ಯಾವ್ದಾದ್ರು ಸಾಕ್ಷಿ ಅವನ್ನೆಲ್ಲ ಒದಗಿಸ್ತಾರೆ. ಆ ಮೂಲಕ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ ಕ್ರಮ ನಡೀತಾನೆ ಇದೆ. ಅದಕ್ಕೆ ನಾವು ಧನ್ಯವಾದ ತಿಳಿಸ್ತೀವಿ. ಕಠಿಣ ಶಿಕ್ಷೆನೇ ಆಗಬೇಕು. ತಪ್ಪಿತಸ್ಥರು ಯಾರು ಏನು ಅಂತ ನಮಗೆ ಮುಖ್ಯ ಅಲ್ಲ. ಯಾರು ಅಪರಾಧ ಮಾಡಿದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಇರಲಿ, ನ್ಯಾಯಾಂಗದ ಮೂಲೆ ಅವರೆಲ್ಲರೂ ಅಡಿನೇ. ಅದರಿಂದ ನಾನು ಹೇಳೋದು ನ್ಯಾಯ ದೊರಕಿಸ್ಬೇಕು, ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗಷ್ಟು. ಸರ್, ಇದೆಲ್ಲ ಒಂದು ಕಡೆ ಆದರೆ ನಿಮ್ಮ ಸೊಸೆ ಅಂದರೆ ಸಾಕಷ್ಟು ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಕೊಂಡಿದ್ರು. ಪತಿ ಈ ರೀತಿ ಕೆಲಸದಲ್ಲಿದ್ದಾರೆ, ಮುಂದೆ ಮಗುವಾಗುತ್ತೆ, ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ನಿಮ್ಮ ಪರಿಸ್ಥಿತಿ ಅಯೋಮಯ ಆಗಿದೆ. ಗಂಡನ ಇಲ್ಲ ಅಂದಾಗ ಬದುಕೋದು ಹೆಂಗೆ? ಅವಳು ಯಾರನ್ನ ನಂಬಬೇಕು? ನಾವು ವಯಸ್ಸಾದರು. ಈಗ ಗಂಡ ಅಂದರೆ ಪ್ರೀತಿ, ವಿಶ್ವಾಸ, ಸ್ನೇಹ ಎಲ್ಲ ಇರ್ತಿತ್ತು. ಈಗ ನಾವು ಬರೀ ಯಜಮಾನರಾಗಿ ಉಣ್ಣವ ತಿನ್ನವ ಅಂತ ಅಷ್ಟು ಹೇಳ್ಬೋದೇ ವಿನಃ ಪ್ರೀತಿ, ವಿಶ್ವಾಸ, ಒಂದು ಆತ್ಮೀಯತೆ, ಗಂಡ ಹೆಂಡತಿಯ ಒಂದು ಏನು ಆತ್ಮೀಯತೆ, ಅದು ಈಗ ಅದು ಕಳೆದು ಹೋಗ್ಬಿಟ್ಟಿದೆ. ಅದರಿಂದ ಪಾಪಳು ಒಂಥರ ಅನಾಥಳಾಗಿದ್ದಾಳೆ. ಆಕೆಗೂ ಕೂಡ ನನ್ನ ಜೀವನ ಹೆಂಗಪ್ಪ, ನನ್ನ ಗಂಡ ಇದ್ದ, ಏನೋ ಸಾಕ್ತಾ ಇದ್ದ, ಮಾಡ್ತಾಯಿದ್ದ, ಅದ್ರ ಜೊತೆಗೆ ಅತ್ತೆ ಮಾವ ಇರ್ತಿದ್ದು, ಪ್ರೀತಿ ವಿಶ್ವಾಸ ಸಿಕ್ತು. ಈಗ ನಾನು ಏನು ಮಾಡ್ಬೇಕಂತ ಆಕೆಗೂ ದಿಕ್ಕು ತೋಚಿದಂಗೆ ಆಗಿದೆ. ಅದರಿಂದನೇ ನಾವು ಕೇಳ್ತಾ ಇರೋದು, ಅದಕ್ಕೊಂದು ಭದ್ರತೆ ಬೇಕು ಜೀವಕ್ಕೆ. ಅದರಿಂದ ಸರ್ಕಾರ ಒಂದು ಕಾಯಂ ಆದ ಸರ್ಕಾರಿ ನೌಕರಿಯನ್ನು ಕೊಟ್ಟು ಆ ಜೀವ ಕಾಪಾಡೋಕ್ಕೆ ಅವರು ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಸದ್ಯ ಅವರ ತಾಯಿ ಕೂಡ, ರೇಣುಕಾಸ್ವಾಮಿ ಅವರ ತಾಯಿ ಇದ್ದಾರೆ, ಅವ್ರನ್ನೂ ಮಾತನಾಡಿಸ್ತೀನಿ. ಮೇಡಮ್, ಭಾಳಷ್ಟು ದಿನದಿಂದ ಹೇಳ್ತಿದ್ರಿ ನೀವು ದರ್ಶನ್ ಅವರ ಬಗ್ಗೆ, ಪವಿತ್ರ ಗೌಡ ಅವ್ರ ಬಗ್ಗೆ. ಇಬ್ಬರೂ ಕೂಡ ಜೈಲ್ ಪಾಲಾಗ್ತಾ ಇದ್ದಾರೆ. ಏನು ಹೇಳ್ತೀರಾ ಇಂಥ ಸಂದರ್ಭ? ಅಲ್ಲ, ಮಾಡಿದ್ದನ್ನೋ ಮಹಾರಾಯ ಅಂತ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕಿಂತ ಇನ್ನೂ ಜಾಸ್ತಿ ಶಿಕ್ಷೆ ಆಗಬೇಕು ಅಂತಲೇ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ. ಕಾನೂನಿಗೂ ಅದನ್ನೇ ನಾನು ಕೇಳ್ಕೊಂಡು, ಈ ನನ್ನ ಮಗ ಯಾವ ರೀತಿ ನರಳಿ ಸತ್ತಿದ್ದಾನೋ ಅದಕ್ಕಿಂತ ಹೆಚ್ಚಾಗಿ, ಯಾಕೆಂದ್ರೆ ಹೊಟ್ಟೆ ಉರಿಯುತ್ತೆ ನಮಗೆ, ಅದಕ್ಕಿಂತ ಹೆಚ್ಚಾಗಿ ಸಾಯಬೇಕು. ಯಾಕೆಂದರೆ ನನ್ನ ಸೊಸೆ ಮಗು ಇರೋ ಒಂದು ತಾಯಿ ಜೀವ ಅದು. ತಂದೆ ಮುಖನೂ ನೋಡಲಿಲ್ಲ, ಅದು ಇವನು ಮಗ ಸಹಿತ ಮಗು ಮುಖ ನೋಡಲಿಲ್ಲ. ಹಾಗಿರುವಾಗ ನಮಗೆ ಎಷ್ಟು ಸಂಕಟ ಆಗಿದೆ, ಅವಳಿಗೆ ಎಷ್ಟು ಸಂಕಟ. ಅವಳು ಒಂಥರ ಶಾಕ್ ಆಗಿಬಿಟ್ಟಿದ್ದಾಳೆ. ನನ್ನ ಗಂಡ ಬರ್ತಾರೆ, ಮಾಡ್ತಾರೆ, ದಿನ ಪ್ರತಿ. ಇನ್ನೂ ಮದುವೆ ಆಗಿ 1 ವರ್ಷ ಕೂಡ ಆಗಿಲ್ಲ. ಇಷ್ಟು ಬೇಗ ಅವಳಿಗೆ ಈ ರೀತಿ ಅಂದರೆ ನಮಗೂ ಒಂಥರ ಮನಸ್ಸು. ಅವಳು ಮಗು ಇದ್ದಂಗೆ, ಅವಳಿಗೂ ಒಂದು ಜೀವ ಇದೆ, ಇನ್ನೂ ಒಂದು ಹೊಟ್ಟೆ ಒಳಗಿದೆ. ಹಂಗಾಗಿ ಆ ಮಗುನೂ ಕಾಪಾಡಬೇಕು. ಈಗೇನು ಅವ್ರು ಶಿಕ್ಷೆ ಕೊಟ್ಟಿದ್ದಾರೋ ಇದಕ್ಕಿಂತ ಹೆಚ್ಚು ಶಿಕ್ಷೆ ಕೊಟ್ಟು ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಲೇ ನಾನು ಕೇಳ್ಕೊಳ್ಳೋದು. ಹೆಲ್ತ್ ಕಂಡೀಷನ್ ಹೇಗಿದೆ ಸೊಸೆ ಅವ್ರದ್ದು ಅಂತ ಹೇಳಿ? ಅದೇ, ಅವಳು ಭಾಳ ಶಾಕ್ ಆಗಿಬಿಟ್ಟಿದ್ದಾಳೆ ಸರ್. ಅವಳು ಯಾರ ಹತ್ರನೂ ಮಾತಾಡೋ ಇದರಲ್ಲಿ ಇಲ್ಲ. ಅವಳಿಗೆ ಯಾರೂ ಊಟ ತಿಂಡಿನೂ ಅಷ್ಟಕ್ಕಷ್ಟೇ ಮಾಡ್ತಾ ಇದ್ದಾಳೆ. ಇನ್ಮೇಲಾದ್ರು ನಾವು ಅವಳಿಗೆ ಚೆನ್ನಾಗಿ ನೋಡ್ಕೋಬೇಕಲ್ವ, ಮಗು ಮುಂದೆ ಚೆನ್ನಾಗಾಗಬೇಕು, ಮತ್ತೆ ರೇಣುಕಾಸ್ವಾಮಿನೇ ಹುಟ್ಟು ಬರಬೇಕು ಅಂತಲೇ ನಾನು ಕೇಳ್ಕೊಳ್ತೇನೆ. ಈಗ ನಿಮ್ಮ ಮಗನೇ ಆಧಾರ ಸ್ತಂಭವಾಗಿದ್ದ ನಿಮ್ಮ ಕುಟುಂಬಕ್ಕೂ ಕೂಡ ಈಗ ಭವಿಷ್ಯ ಎಲ್ಲೋ ಒಂದು ಕಡೆ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ನಿಮಗೂ ಕೂಡ ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ. ಇದು ಎಷ್ಟು ಮಟ್ಟಿಗೆ ನಿಮಗೆ, ಅಂದರೆ ಎನ್ಕ್ವೈರಿಗೆ ಸಂಬಂಧಪಟ್ಟಂತೆ ಎಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳಿ? ಅಲ್ಲ, ಕಾನೂನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಮತ್ತು ಪೊಲೀಸ್ ಅಧಿಕಾರಿಗಳು ಸರಿಯಾದ ತನಿಖೆ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ತನಿಖೆ ಆಗಿ ಸಾಕ್ಷ್ಯಾಧಾರಗಳು ಸಿಕ್ಕು ಅವ್ರಿಗೆ ಇನ್ನೂ ಹೆಚ್ಚಿನ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಆಸೆ. ಈಗ ಸರ್ಕಾರಕ್ಕೆ ನೀವು ಏನು ಮನವಿ ಮಾಡ್ಕೊಳ್ತೀರಾ ಅಂತ ಇಂತಹ ಸಂದರ್ಭದಲ್ಲಿ? ಯಾಕಂದರೆ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿದೆ. ನಿಮ್ಮ ಭವಿಷ್ಯದ ಕುರಿತಂತೆ, ಯಾಕಂದರೆ ನೀವು ನಾಳೆ ದಿನ ಎಲ್ಲರೂ ಕೂಡ ನಿಮ್ಮ ರೇಣುಕಾಸ್ವಾಮಿ ಅವ್ರನ್ನ ಮರಿಬೋದು, ನಿಮಗೆ ಅದು ಕಾಡ್ತಾನೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮನವಿ ಮಾಡ್ಕೊಳ್ತೀರಾ ಅಂತ? ಅದೇ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅಂದರೆ, ನನ್ನ ಮಗ ಇಲ್ಲ, ಇವಾಗ ಆಧಾರ ಸ್ತಂಭವಾಗಿದ್ದ ಮಗನೇ ಹೋಗಿದ್ದಾನೆ ಅಂದಮೇಲೆ ನಾವು ಕೇಳ್ಕೊಳ್ಳೋದೇನು, ಅವಳಿಗೊಂದು ಜೀವನಕ್ಕೆ ಆಧಾರ ಆಗಬೇಕು, ಅವಳಿಗೊಂದು ಖಾಯಂ ನೌಕರಿ ಬೇಕು, ಮತ್ತು ಒಂದು ಪರಿಹಾರ ಅನ್ನೋದು ನಮಗೆ ಒದಗಿಸ್ಕೊಡ್ಬೇಕು ಅನ್ನೋದೇ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಈಗ ಮುಂದಿನ ಹಂತದಲ್ಲಿ ನೀವು ಏನು ವಕೀಲರನ್ನ ಇಡಬೇಕು ನೀವೇ ಖುದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ನಿರ್ಧಾರ ತಗೊಂಡಿದ್ದೀರಾ ಅಂತ? ಅಂದರೆ ದೊಡ್ಡವರೆಲ್ಲ ಇದ್ದಾರೆ, ಹಿರಿಯರೆಲ್ಲ ಇದ್ದಾರೆ, ಎಲ್ಲ ಸೇರಿ ಮಾತಾಡಿಬಿಟ್ಟು ಅದು ನಿರ್ಧಾರ ಮಾಡ್ತಾ ಇದ್ದೀವಿ. ಸರ್, ನೀವು ಹೇಳಿದ್ರಿ ವಕೀಲರನ್ನ ನೇಮಕ ಮಾಡಬೇಕು, ಮತ್ತು ರಿಟೈರ್ಡ್ ಜಡ್ಜ್ಗಳ ನೇತೃತ್ವದಲ್ಲಿ ತನಿಖೆ ನಡೀಬೇಕು ಅಂತ. ಈಗ ಸದ್ಯದ ಮಟ್ಟಿಗೆ ಈಗ ನೋಡಿ, ನಿಮ್ಮ ಮಗನ ಕೊಲೆಗೆ ಕಾರಣವಾದಂತಹ ಒಬ್ಬ ಆರೋಪಿ
ಜೈಲಿನತ್ತ ಹೋಗ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ವಕೀಲರನ್ನ ಇಡಬೇಕು ಅನ್ನೋ ಒಂದು ನಿಮ್ಮ ನಿಲುವೇನಿತ್ತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನಾವು ವಕೀಲರನ್ನ ನಿಲ್ಲಬೇಕು ಮಾಡಬೇಕು ಅನ್ನೋದು ಇನ್ನೂ ನಾವು ನಿರ್ಧಾರ ಮಾಡಿಲ್ಲ. ಸರ್ಕಾರದ ವಕೀಲರು ಏನಿದ್ದಾರೆ ಅವರು ತಮ್ಮ ಚಾಣಾಕ್ಷತೆ ಮೆರೆದು ಅವ್ರಿಗೆಲ್ಲ ಶಿಕ್ಷೆ ಕೊಡ್ತಾ ಇದ್ದಾರೆ. ನಮಗೆ ಬೇರೆ ವಕೀಲರನ್ನ ಇಡೋಂಥ ಇನ್ನೂ ನಾವು ಇದು ಯೋಚನೆ ಮಾಡಿಲ್ಲ. ಸರ್ಕಾರಿ ವಕೀಲರು ಏನು ಮಾಡ್ತಿದ್ದಾರಲ್ಲ ಅವ್ರು ಸರಿಯಾದ ಮಾಡ್ತಿದ್ದಾರಲ್ಲ ಇನ್ಯಾಕನ್ನ ಭಾವನೆ ನಮ್ಮ ಹತ್ರ ಇದೆ. ಆದರೆ ಅವಶ್ಯಕತೆ ಬಿದ್ದರೆ ಮಾಡಬೇಕು ಅಂತ ಒಂದು ಮನಸ್ಸಿನಲ್ಲಿದೆ. ಚರ್ಚೆ ಮಾಡಿಲ್ಲ. ನಮ್ಮ ಹಿತೈಷಿಗಳಿದ್ದಾರೆ, ಬಂಧು ಬಳಗದವರಿದ್ದಾರೆ, ಅವರೆಲ್ಲ ಹತ್ರ ಹಂಗೇನೋ ಇದ್ದರೆ ಅವರು ಹೇಳ್ತಾರೆ. ನಮಗೆ ಅದ್ರ ಬಗ್ಗೆ ಪರಿಜ್ಞಾನ ಇಲ್ಲ. ನಮಗೆ ಯಾವುದೋ ರೀತಿ ಏನು ಮಾಡಬೇಕು ಎಂತ ತೊಗೊಳ್ಬೇಕು ನಮ್ಗೆ ಗೊತ್ತಿಲ್ಲ. ನಮ್ಮೆಲ್ಲರೂ ಇದ್ದಾರೆ, ದೊಡ್ಡವರು ಇದ್ದಾರೆ, ಅವ್ರು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೊಂತಾರೆ. ಆ ರೀತಿ ನಾವು ಮುಂದುವರಿತೀವಿ. ಕಡೆಯದಾಗಿ ಸರ್, ಏನು ಹೇಳ್ತೀರಾ? ಈಗ ಆರೋಪಿಗಳ ಅರೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ರು ಪ್ರಭಾವ ಇದೆ, ಇನ್ವೆಸ್ಟಿಗೇಷನ್ ಆಗಲ್ಲ, ಅವ್ರನ್ನ ಜೈಲಿಗೆ ಕಳಿಸಲ್ಲ, ಬೆಲ್ ಸಿಕ್ಬಿಡುತ್ತೆ ಅಷ್ಟರೊಳಗೆ ಅನ್ನೋ ಮಾತು ಹೇಳ್ತಿದ್ರು. ಕಡೆಯದಾಗಿ ಈಗ ನೀವು ಕೂಡ ಟಿವಿಲಿ ನೋಡ್ತಿದ್ದೀರಾ, ಜೈಲಿಗೆ ನಮ್ಮ ಅವ್ರು ಮಾತಾಡ್ತಾನೆ ಇರ್ತಾರೆ. ಅದಕ್ಕೇನು ನಾವು ಇದು ಮಾಡೋದಿಲ್ಲ. ಅವರವರ ಭಾವಕ್ಕೆ ಅವ್ರ ತಕ್ಕಂಗೆ ಮಾತಾಡಿರ್ತಾರೆ. ಆದರೆ ಈಗಂತೂ ಸರ್ಕಾರ ಆಗಲಿ ನಮ್ಮ ಪೊಲೀಸರಾಗಲಿ ಅವ್ರನ್ನ ಮೆರೆದ್ದಾರೆ, ಪ್ರಾಮಾಣಿಕವಾಗಿ ಮೆರೆದ್ದಾರೆ. ಅದರಿಂದ ಏನೇ ನಾವು ಅವರಿಗೆ ನಮಸ್ಕಾರ ತಿಳಿಸ್ತೀವಿ. ಇದೇ ರೀತಿ ಮುಂದುವರಿತಿತ್ತೇನೋ ಅಂತ ನಾವು ನಂಬಿಕೆಯಲ್ಲಿ ಇದ್ದೀವಿ. ಸರ್ಕಾರ ಕೂಡ ಆ ಬಗ್ಗೆ ವಿಶ್ವಾಸನೆ ಮಿನಿಸ್ಟ್ರ್, ಡಿಸ್ಟಿಕ್ ಮಿನಿಸ್ಟ್ರ್ ಇರ್ಬೋದು, ಹೋಮ್ ಮಿನಿಸ್ಟ್ರ್ ಇರ್ಬೋದು, MLA ಇರ್ಬೋದು, ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ರೀತಿ ಆಗೇ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಈಗ ಕಡೆಯದಾಗಿ ಈ ರೀತಿ ಮಾಡೋರಿಗೆ ಅಂದರೆ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಪ್ರಾಣನ, ಯಾಕಂದರೆ ಒಂದು ಜೀವದ ಹಿಂದೆ ಸಾಕಷ್ಟು ಕನಸುಗಳಿರ್ತವೆ, ಸಾಕಷ್ಟು ಭವಿಷ್ಯದ ಕನಸುಗಳಿರ್ತವೆ. ಈ ರೀತಿ ನೋಡಿ, ಈಗ ರೇಣುಕಾಸ್ವಾಮಿ ಅವರ ಹಿಂದೆ ನೀವಿದ್ದೀರಾ, ಅವ್ರ ಪತ್ನಿ ಇದ್ದಾರೆ. ಈ ರೀತಿ ಮಾಡೋರಿಗೆ, ಈ ರೀತಿ ಮನಸ್ಥಿತಿ ಇದ್ದವ್ರಿಗೆ ಏನಂತ ಹೇಳೋಕೆ ಇಷ್ಟಪಡ್ತಾರೆ? ಅದೇ ನನಗೆ ನಂಬಿಕೆ ಬರ್ತಾ ಇಲ್ಲ. ಯಾಕಂದರೆ ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ದಿನಕ್ಕೆ ದಿನ ಒಂದೊಂದು ನಮೂನೆ ಬರ್ತಾಯಿದ್ದು ನಾವು ಹೋದ ಬಾಡಿ ನೋಡಿದಾಗ ಕೂಡ ನಮ್ಮೆಲ್ಲರಿಗೂ ತಡ್ಕೊಳಕ್ಕಾಗ್ತಿಲ್ಲ. ಯಾಕೆಂದರೆ ಅವನು ಎಷ್ಟು ಒದ್ದಾಡಿರ್ಬೋದು, ಕಿರ್ಚಾಡಿರ್ಬೋದು, ಕೂಗಾಡಿರ್ಬೋದು. ಮಗು ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಕೂಡ ಅವ್ರು ಬಿಟ್ಟಿಲ್ಲ ಅಂದರೆ ಅವ್ರು ಏನು ಅನ್ಬೇಕು? ಅವ್ರು ಪಶು ರಾಕ್ಷಸ ಅವ್ರದ್ದು ಜೀವ ಅನಿಸುತ್ತೆ. ಅವ್ರಿಗೆ ಇನ್ನು ಮುಂದಾದರೂ ಭಗವಂತ ಸದ್ಬುದ್ಧಿ ಕೊಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ನಿಮ್ಮ ಸೊಸೆ ಏನು ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧ? ಸೊಸೆ ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ ಸಂಬಂಧ? ಅವಳೇನು ಮಾತಾಡೋ ಇದರಲ್ಲೇ ಇಲ್ಲ ಸರ್. ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಆಮೇಲೆ ಅವಳಿಗೆ ಮಾತಾಡೋ ಶಕ್ತಿನೂ ಇಲ್ಲ. ಅವಳು ಮಾತನ್ನು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆಂದರೆ ಗಂಡನೇ ಇಲ್ಲ ಅಂದಮೇಲೆ ಅವಳು ಹೆಂಗೆ ಯಾರ ಜೊತೆಗೂ ಬೆರಿಬೇಕು ಅನ್ನೋದು ಅವಳಿಗೆ ಇದಿಲ್ಲ. ಇನ್ನೂ ಸ್ವಲ್ಪ ಹೋಗಬೇಕು. ಇನ್ನೂ ಹೋಗ್ತಾ ನಾವೇ ಅವಳನ್ನು ಒಂದು ಹೊರಗಡೆಗೆ ಪ್ರಯತ್ನ ಮಾಡಬೇಕು, ಮಾಡ್ತಾಳೆ. ಯಾಕೆಂದರೆ ಈಗ ಇನ್ನೂ 15 ದಿವಸ ಆಗಿದೆ. ಇನ್ನೂ ಸ್ವಲ್ಪ ಹೊರ ಬರೋಕ್ಕೆ ಇನ್ನೂ ಒಂದು 5-6 ತಿಂಗಳು ಬೇಕಾಗುತ್ತೆ. ಇದಕ್ಕೋಸ್ಕರ ಮಾಡ್ತಾ ಇದ್ದೆ. ಈಗ ಅಜ್ಜಿಯವರ ಹೆಲ್ತ್ ಹೇಗಿದೆ? ಅದೇ ಇವಾಗ ಡಾಕ್ಟ್ರ್ ಹತ್ರ ಹೋಗ್ಬೇಕು. ಈಗ ಕೌಸರ್ ಸರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರಿಗೂ ಏನೋ ನಾನು ಎಲ್ಲಿದ್ದೀನಿ ಏನೂ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ನಾವು ಕರ್ಕೊಂಡು ಹೋಗ್ತೀವಿ, ನಾವು ಊಟ ಮಾಡಿಸ್ತೀವಿ, ಮಾಡ್ತಾರೆ, ತಿನ್ನಬೇಕು ತಿಂತಾರೆ, ಕುಡಿತಾರೆ. ನಾನು ಎಲ್ಲಿದ್ದೀನಿ, ಎಲ್ಲಿ ಕೂತಿದ್ದೀನಿ, ಎಲ್ಲಿ ಮಲಗಿದ್ದೀನಿ ಏನೂ ಇಲ್ಲ. ಮೊದಲೆಲ್ಲ ಚೆನ್ನಾಗೇ ಇದ್ದು ನಮ್ಮ ಮಗ ಇದ್ದಾಗ. ಈಗ ಅವನು ಹೋದಾಗಿನಿಂದ ಅವ್ರಿಗೂ ಏನೋ ಒಂಥರ ಈ ವಿಷಯ ಕೇಳೇ ಅವರಿಗೆ ಸ್ಟ್ರೋಕ್ ಆದಂಗೆ ಆಗಿದೆ. ನೀವು ಸಾಕಷ್ಟು ಬಾರಿ ಮಾತಾಡಬೇಕಾದ್ರೆ ಪವಿತ್ರ ಗೌಡ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಹೇಳಿದ್ರೆ, ಅಂದರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ. ಇದೆಷ್ಟು ನಿಮಗೆ ತೃಪ್ತಿ ತಂದಿದೆ ಈಗ ಜೈಲಿಗೆ ಹೋಗ್ತಾ ಇರೋ? ಈಗ ಸ್ವಲ್ಪ ಸಮಾಧಾನ ಆಗಿದೆ. ಆದರೂ ಇನ್ನೂ ಅವ್ರನ್ನ ನನ್ನ ಮಗ ಹೆಂಗೆ ಅಯ್ಯೋ ಅಂದಿದ್ದಾನೋ ಅವ್ರು ಇದಕ್ಕಿಂತ ಡಬ್ಬಲ್ ಅಯ್ಯೋ ಅನ್ಬೇಕು ಸರ್. ನನಗೆ ಅದೇ ಬೇಕಾಗಿರೋದು. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವ್ರು ಇನ್ನೂ ಅನುಭವಿಸ್ಬೇಕು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ಆಟಾಡಿದಾಳಲ್ಲ, ಅವಳಿಗೆ ನಿಜವಾಗ್ಲೂ ಅವಳನ್ನ ಬಿಡುಗಡೆನೂ ಮಾಡಬಾರ್ದು ಸರ್. ಅಷ್ಟರ ಮಟ್ಟಿಗೆ ನನಗೆ ಇದಾಗಿದೆ. ಅವಳನ್ನೂ ಅಷ್ಟೇ, ಅವನ್ನೂ ಅಷ್ಟೇ, ಯಾರೇ ಆಗಲಿ ಆರೋಪಿಗಳನ್ನ ಯಾರನ್ನೂ ಬಿಡುಗಡೆ ಮಾಡಬಾರ್ದು. ನಾನು ಕೇಳ್ಕೊಳ್ಳೋದು ಅಷ್ಟೇ, ಕಾನೂನುಗಾರರು ಅಷ್ಟೇ, ಸರ್ಕಾರಕ್ಕಾರು ಅಷ್ಟೇ. ಅವ್ರನ್ನ ಯಾವುದೇ ಕಾರಣಕ್ಕೂ ಅವರಿಗೆ ಹೊರಗೆ ಬರೋಕ್ಕೆ ಬಿಡಬಾರ್ದು. ಏಕೆಂದರೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇರೋದ್ರಿಂದ ನಮಗೆ ಕಾನೂನು ಮೇಲೂ ಭರವಸೆ ಇದೆ, ಸರ್ಕಾರದ ಮೇಲೂ ಭರವಸೆ ಇದೆ. ಹಾಗಾಗಿ ಇದಕ್ಕೂ ಹೆಚ್ಚಿನ ಶಿಕ್ಷಣೆ ಕೊಡಬೇಕು ಅನ್ನೋದು. ಇದಕ್ಕಿಂತ ಡಬಲ್ ನಾವು ಯಾಕಾರು ಅವನಿಗೆ ತಡ್ಕೊಂಡಪ್ಪ ನಾನು ಜೀವನನೇ ಬೇಡ ಅಂತ ಅವರು ನರಕ ಅನುಭವಿಸ್ಬೇಕು ಸರ್. ಆ ರೀತಿ ಅವ್ರಿಗೆ ಶಿಕ್ಷೆ ಕೊಡಬೇಕು.
ಅಂದರೆ ಭಾಳಷ್ಟು ಜನ ಹೇಳ್ತಾರೆ ಸಣ್ಣ ವಿಚಾರ ಕೂರಿಸಿ ಮಾತಾಡ್ಬೋದಾಗಿತ್ತು, ಇಂಥ ವಿಚಾರಕ್ಕೆ ಇಷ್ಟು ಭೀಕರವಾಗಿ ಅದನ್ನು ಕಂಪ್ಲೀಟ್ ಆ ಬಾಡಿನ ತೊಗೊಂಡೋಗಿ ಎಸೆಯೋದು, ಇಲ್ಲಿಂದ ಕಿಡ್ನ್ಯಾಪ್ ಮಾಡೋದು, ಇದೆಲ್ಲ ಬೇಕಿತ್ತಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಏನು ಹೇಳ್ತಾರೆ ಇದು? ಅದೇ ಹೇಳ್ತೀವಲ್ಲ, ಏನಾರು ಹಂಗೆ ಮಾಡಿದರೆ ಮನೇಲಿ ಬಂದು ಹೇಳ್ಬೋದಾಗಿತ್ತು. ತಂದೆ ತಾಯಿ ಇದ್ರು, ಬೇಡ ಒಂದು ಕಂಪ್ಲೇಂಟ್ ಕೊಟ್ಟು ತಾನೇ ಅವಳೇ ಹೆಣ್ಣಾಗಿದ್ಲಲ್ಲ, ಬರ್ರಿ ಹೋಗಿ ಅವ್ರ ಹತ್ರ ಮಾತಾಡಿ ಹೀಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನಾರು ಹೇಳಿ ಅವ್ರ ಪೇರೆಂಟ್ಸಿಗೆ ಹೇಳಿ ಪೋಷಕರಿಗೆ ಹೇಳೋಣ, ಅವ್ರಿಗೊಂದು ಏನಾರು ಇದನ್ನು ಮಾಡಿ ವಾರ್ನ್ ಮಾಡಿ ಬರೋಣ ಅಂತ ಹೇಳಿ ಮಾಡ್ಬೋದು. ಅದು ಬಿಟ್ಟು ಇಷ್ಟು ಕ್ರೂರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಇರಲಿಲ್ಲ ಸರ್. ತಗೊಂಡೋಗಿ ಎಲ್ಲೋ ಹಾಕಿ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಸಾಯಿಸಿ ಎಲ್ಲೋ ಬಿಸಾಕಿ ಆ ಥರ ವಿಚಿತ್ರವಾಗಿ ಮಾಡಿರೋದು ಅಂದರೆ ನಿಜವಾಗ್ಲೂ ಅವ್ರ ಮನುಷ್ಯರೇ ಅಲ್ಲ ಸರ್. ಅವ್ರಿಗೂ ಅದೇ ಗತಿನೇ ಬರ್ಬೇಕು ಸರ್. ನಾನು ಹೇಳೋದು ಅವ್ರನ್ನೂ ಯಾರೋ ಇವರೇ ಪೊಲೀಸ್ನವರೇ ಚೆನ್ನಾಗಿ ಅವರಿಗೆ ಹೊಡೆದು ಮಾಡಿ ಎಲ್ಲೋ ತಗೊಂಡೋಗಿ ಬಿಸಾಕಿ ನಾಯಿ ಬಾಡಿನೇ ಸಿಕ್ಕಿರಬಾರ್ದು, ಆ ರೀತಿ ಆಗಬೇಕು ನೋಡಿರಿ ಸರ್. ನಮಗೆ ಅಷ್ಟು ಹೊಟ್ಟೆ ಉರಿತಾ ಇದೆ ಮಗನ ಕಳ್ಕೊಂಡು. ಇವಾಗ ಎಷ್ಟು ಒದ್ದಾಡಿರ್ಬೋದು, ಎಷ್ಟು ಹೊಡೆತ ತಿನ್ಸ್ಕೊಂಡು ಹೆಂಗೆ ಇವನು ಒಬ್ಬನು ಅವ್ರು ಅಷ್ಟು ಜನ ಸೇರಿ ಅವನಿಗೆ ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈಗ ನನ್ನ ಸೊಸೆ ನೋಡಿ ಎಷ್ಟು ಅವಳಿಗೆ ಹೆಂಗೆ ಆಗಿರ್ಬೇಕು. ನನ್ನ ಗಂಡ ಬರ್ತಾರೆ ಅಂತ ದಿನಾ ಬೆಳಗ್ಗೆ ಕಾಯ್ತಾ ಕೂರ್ತಿತ್ತು ಅದು ಮಗು. ಅವತ್ತು ನಾವು ಕರ್ಕೊಂಬರ್ತೀವಿ ಅನ್ನೋ ಭರವಸೆ ಮೇಲೆ ಹೋದ್ವಿ, ಆದರೆ ಈ ರೀತಿ ಬಾಡಿ ತರ್ತೀವಿ ಅಂತ ನಾವು ಅವಳಿಗೆ ಸಹಿತ ಇಲ್ಲಿಗೆ ಬಂದ ಮೇಲೆ ವಿಷಯ ಗೊತ್ತಾಗಿರೋದು ಈ ರೀತಿ ಆಗಿದೆ. ನಾವು ಹೇಳೇ ಇರಲಿಲ್ಲ ಸರ್. ನಿಮಗೆ ಅವತ್ತು ವಿಷಯ ಹೆಂಗೆ ಗೊತ್ತಾಯ್ತು ಅಂತ? ಪೊಲೀಸ್ ಸ್ಟೇಷನಿಗೆ ಹೋದ್ಮೇಲೆ ವಿಷಯ ಗೊತ್ತಾಗಿದ್ದು ಸರ್ ನಮಗೆ. ಆವಾಗ ಪೊಲೀಸ್ನವ್ರು ಹೇಳಿದ್ರು, ಹಿಂಗೆ ಮಗಂದು ಇದಾಗಿದೆ, ದರ್ಶನ್ ಗ್ಯಾಂಗಿಂದ ನಿಮ್ಮ ಮಗಂದು ಮರ್ಡರ್ ಆಗಿದೆ ಅಂತ ಹೇಳಿದ್ರು. ಅಷ್ಟೇ. ಇದಿಷ್ಟು ಪೋಷಕರ ಮಾತು. ಅಂದರೆ ಒಂದು ಕಡೆ ಆರೋಪಿಗಳು ಯಾರು ಈ ಕೃತ್ಯವನ್ನು ಎಸಗಿದ್ರು ಅಥವಾ ಅವರ ಮಗನನ್ನು ಯಾರು ಭೀಕರವಾಗಿ ಕೊಲೆ ಮಾಡಿದ್ರು ಅವರು ಜೈಲಿಗೆ ಹೋಗ್ತಿರೋದು ಈ ಕ್ಷಣಕ್ಕೆ ನಮಗೆ ಒಂದು ತೃಪ್ತಿ ಇದೆ. ಆದರೆ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನನ್ನ ಮಗ ಯಾವ ರೀತಿ ಭೀಕರವಾಗಿ ಕ್ಷುಲ್ಲಕ ಕಾರಣಕ್ಕೆ ಆತನ ಮೇಲೆ ಹಲ್ಲೆ ಮಾಡಿದ್ರು ಅದೇ ರೀತಿಯಲ್ಲಿ ಆತನಿಗೂ ಕೂಡ ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ ಅನ್ನೋ ಮಾತನ್ನು ಅವರು ಪೋಷಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.